ನೋಡಿರಿ ಇಲ್ಲಿ ರಾಹುಲ್ 3 ಈಕ್ವಲ್ ಡಿಸ್ಟೆನ್ಸ್ನ ಸ್ಪೀಡ್ 15 ಕಿಲೋಮೀಟ್ರ್ ಮತ್ತು 10 ಕಿಲೋಮೀಟ್ರ್ ಪರ್ ಅವರ್ ಮತ್ತು 30 ಕಿಲೋಮೀಟ್ರ್ ಪರ್ ಅವರ್ನೇ ಹೋಗ್ತಾನೆ. ಹಂಗಾದ್ರೆ ಒಂದು ಎವರೇಜ್ ಸ್ಪೀಡ್ ಏನಂತಂದು ಕೇಳ್ಯಾರ. ಇಲ್ಲಿ ಎವರೇಜ್ ಸ್ಪೀಡ್ ಫಾರ್ಮುಲಾ ನೋಡ್ರಿ. ಎವರೇಜ್ ಸ್ಪೀಡ್ ಫಾರ್ಮುಲಾ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಆಕತಿ. ಟೋಟಲ್ ಡಿಸ್ಟೆನ್ಸ್ 3x ಅಂತ ತೊಗೊಂಡ್ರಿ, ಅಂದ್ರೆ 3 ಈಕ್ವಲ್ ಡಿಸ್ಟೆನ್ಸ್ ಅಂತ ತೊಗೊಂಡು ಐತಲ್ಲ. ಒಂದು x/10 ಹೋಗ್ತಾನ, ಒಂದು x/10 ಕಿಲೋಮೀಟ್ರ್ ಪರ್ ಹೋಗ್ತಾನೆ, ಒಂದು x/30 ಕಿಲೋಮೀಟ್ರ್ ಪರ್ ಹೋಗ್ತಾನೆ. ಇವು ಮೂರದ್ದು ಎಲ್ ಸಿ ಎಮ್ ತೊಗೊಂಡ್ರಿ. ಎಲ್ ಸಿ ಎಮ್ 30 ಆಕತಿ. 15 2 30, 13 30, 31 30 ರೀ. 3x ಡಿವೈಡೆಡ್ ಬೈ 2x ಪ್ಲಸ್ 3x ಪ್ಲಸ್ x ಇಂಟು 30 ಆಕತಿ. ಇದು 3x ಡಿವೈಡೆಡ್ ಬೈ 6x ಇಂಟು 30 ಆಕತಿ. 215 x ಎವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು 15 ಕಿಲೋಮೀಟ್ರ್ ಪರ್ ಅವರ್ ಬರ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಎ ಒಂದು ಕೆಲಸ 180 ದಿಂದ ಮಾಡ್ತಾನೆ, ಮತ್ತು ಎ ಮತ್ತು ಬಿ ಇಬ್ಬರು ಕೂಡಿ ಒಂದು ಕೆಲಸ 60 ದಿಂದ ಮಾಡ್ತಾರೆ. ಹಂಗಾದ್ರೆ ವಾಟ್ ಪರ್ಸೆಂಟ್ ಎ ಲೆಸ್ ಎಫಿಷಿಯಂಟ್ ದೆನ್ ಬಿ ಅಂತಂದು ಕೇಳ್ಯಾರ. ಇಲ್ಲಿ ನೋಡ್ರಿ, ಎರಡರದ್ದು ಎಲ್ ಸಿ ಎಮ್ 180 ಅಂತಂತಂದ್ರೆ 1 63. ಬಿ ಎಫಿಷಿಯನ್ಸಿ ಇಲ್ಲಿ 2 ಆಕತಿ. ಎದು 1 ಐತಿ, ಬಿ 2 ಆಕತಿ. ಬಿ ಎ ಒಂದು ಲೆಸ್ ಐತಿ ಎ ಬಿಕಿನ, ಅಂದ್ರೆ ಪರ್ಸೆಂಟೇಜ್ ಲೆಸ್ ಈಸ್ ಈಕ್ವಲ್ ಟು 1/2 ಇಂಟು 100. 50% ಲೆಸ್ ಇರ್ತೈತಿ ಎ ಎಫಿಷಿಯನ್ಸಿ. ಇಲ್ಲಿ ಒಂದು ಪಟ್ಟಣದ 70% ಪಾಪ್ಯುಲೇಷನ್ ಲಿಟ್ರೇಟ್ ಇದಾರೆ ರೀ. ಮತ್ತು ಅದರ ಮೇಲ್ ಟು ಫಿಮೇಲ್ ರೇಷೋ ಕೊಟ್ಟರೆ 3:2 ಅಂತಂದು, ಮತ್ತು ಅದ್ರಾಗ ಇಲ್ಲಿಟ್ರೇಟ್ ರೇಷೋ ಕೊಟ್ಟರೆ ಮೇಲು ಫಿಮೇಲ್ ಅಂತಂದು. ಫೈಂಡ್ ದ ರೇಷೋ ಆಫ್ ಲಿಟ್ರೇಟ್ ಫಿಮೇಲ್ಸ್ ಮತ್ತು ಇಲ್ಲಿಟ್ರೇಟ್ ಫಿಮೇಲ್ಸ್ ರೇಷೋ ಕೇಳ್ಯಾರ. ಇಲ್ಲಿ ಟೋಟಲ್ ನಾವು 100x ಅಂತಂದು ತೊಗೊಳೋಣ. ಇದ್ರಾಗ 70% ಲಿಟ್ರೇಟ್ ಐತಿ. ಇದ್ರಾಗ ರೇಷೋ ಕೊಟ್ಟರ ಮೇಲ್ ಇಷ್ಟು ಫಿಮೇಲ್ ಅಂದ್ರೆ 3:2 ಕೊಟ್ಟರ 70/5 ಮಾಡಿದ್ವಿ ಅಂದ್ರೆ 14 ಬರ್ತೈತಿ. ಇಲ್ಲಿ 14 3 42, 14 2 28 ಆಗತ್ತೆ. ಇಲ್ಲಿ ಭಾಳ ಇದ್ರ ಇಲ್ಲಿಟ್ರೇಟು 30 ಇರ್ತೈತಿ. ಇದ್ರ ರೇಷೋ ಕೊಟ್ಟರ ಮೇಲ್ ಇಷ್ಟು ಫಿಮೇಲ್ 2:1 ಅಂತಂದು. ಇಲ್ಲಿ 30/3 10 ಆಗತ್ತೆ. ಇಲ್ಲಿ 20 10 ಲಿಟ್ರೇಟ್ ಫಿಮೇಲ್ ಟು ಇಲ್ಲಿಟ್ರೇಟ್ ಫಿಮೇಲ್ 20:10 ಕೊಟ್ಟರ 14:5 ಬರ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಅಮರ್ ಭವನ್ ಚೇತನ್ ಅನ್ನೋರು 6 ತಿಂಗಳಿಗೆ 1500, 4 ತಿಂಗಳಿಗೆ ಮತ್ತು 2000 3 ತಿಂಗಳಿಗೆ ಇನ್ವೆಸ್ಟ್ ಮಾಡ್ತಾರೆ. ಹಂಗಾರೆ ಟೋಟಲ್ ಪ್ರಾಫಿಟ್ 12,000 ಬಂದೈತಿ. ಭವನ್ ಶೇರ್ ಎಷ್ಟು ಅಂತಂದು ಕೇಳ್ಯಾರ ಪ್ರಾಫಿಟ್ನಿಗೆ. ಇಲ್ಲಿ ನೋಡ್ರಿ, ಅಮರ್ ಭವನ್ ಚೇತನ್ ಅಮರ್ ನಾವು 1000 ರೂಪಾಯಿ 6 ತಿಂಗಳಿಗೆ ಇನ್ವೆಸ್ಟ್ ಮಾಡ್ತಾನೆ. ಭವನ್ ನಾವು 1500 ರೂಪಾಯಿ 4 ತಿಂಗಳಿಗೆ ಇನ್ವೆಸ್ಟ್ ಮಾಡ್ತಾನೆ. 2000 ರೂಪಾಯಿ 3 ತಿಂಗಳಿಗೆ ಇನ್ವೆಸ್ಟ್ ಮಾಡ್ತಾನೆ. ನೋಡಿರಿ, 3 1 3 5 15, 3 2 6, 2 0 2 0 2 0 ಕ್ಯಾನ್ಸಲ್ ಆಗತ್ತೆ. 5 1 5 4 20, 5 2 10. ಇಲ್ಲಿ 2 2 4, ಇದು 4, ಇದು 4 ಕ್ಯಾನ್ಸಲ್ ಆಗತ್ತೆ. 1:1 ಬರ್ತೈತಿ. ಭವನ್ ಶೇರ್ 1 ಐತ್ರಿ. 1 ಡಿವೈಡೆಡ್ ಬೈ ಟೋಟಲ್ 3 ಇಂಟು 12,000. ಭವನ್ ಶೇರ್ ಇದೆ 4,000 ರೂಪಾಯಿ ಬರ್ತೈತಿ. ಇಲ್ಲಿ ಭವನ್ ಶೇರ್ ಇಲ್ಲಿ ಶಾಪ್ಗೆ ರೈಸನ್ 20% ಸೆಲ್ ಮಾಡ್ತಾನೆ, ಮತ್ತು ಅದರ 20% ಲೆಸ್ ವೇಟ್ ಸೆಲ್ ಮಾಡ್ತಾನೆ. ಹಂಗಾರೆ ಅವ್ನು ಟೋಟಲ್ ಪ್ರಾಫಿಟ್ ಎಷ್ಟು ಅಂತಂದು ಕೇಳಿರಿ. ಇಲ್ಲಿ ಕಾಸ್ಟ್ ಪ್ರೈಸ್ ಇಷ್ಟು, ಸೆಲ್ಲಿಂಗ್ ಪ್ರೈಸ್ 20% ಅಂದ್ರೆ 1/5 ಆಕತಿ. ಒಂದು ಜಾಸ್ತಿ ಪ್ರಾಫಿಟಿಗೆ ಮಾಡ್ತಾನೆ ಅಂದ್ರೆ 5:6 ಆಕತಿ. 20% ಲೆಸ್ ಅಂದ್ರೆ 5 to 4 ಅಂದ್ರೆ 20% ಲೆಸ್ ಅಂದ್ರೆ 4 to 5 ಆಕತಿ. ಅಂದ್ರೆ ಅವ ಕಮ್ಮಿ ವೇಟ್ ತೊಗೊಂತಾನೆ. ನಾವು 4 ತೊಗೊಂಡ್ರೆ 5ಕ್ಕೆ ಮಾರ್ತಾನೆ. ಇದು 1 0 2:3 ರೇಷೋದಾಗ ಬರ್ತೈತಿ. ಒಂದು ಪ್ರಾಫಿಟ್ ಆಕತಿ ಇಂಟು 100. ಟೋಟಲ್ ಒಂದು ಪ್ರಾಫಿಟ್ ಪರ್ಸೆಂಟೇಜ್ 50% ಆಕತಿ. ಸಮ್ ಆಫ್ 5 ನಂಬರ್ 400 ಕೊಟ್ಟರೆ ಅದರ ಫಸ್ಟ್ 2 ನಂಬರ್ ಎವರೇಜ್ ಕೊಟ್ಟರೆ 30, ಮತ್ತು ಲಾಸ್ಟ್ 2 ನಂಬರಿಂದ ಎವರೇಜ್ ಕೊಟ್ಟರೆ 90. ಹಂಗಾರೆ ಥರ್ಡ್ ನಂಬರ್ ಏನಂತಂದು ಕೇಳ್ಯಾರ. ಇಲ್ಲಿ ಟೋಟಲ್ 400 ಕೊಟ್ಟಾರ. ಫಸ್ಟ್ 2 ನಂಬರಿನ ಎವರೇಜ್ ಕೊಟ್ಟಾರ. ಇಲ್ಲಿ ಅಂದ್ರೆ 2 × 30 ಆಕತಿ, 60 ಆಕತಿ. ಲಾಸ್ಟ್ 2 ನಂಬರ್ ಎವರೇಜ್ ಕೊಟ್ಟಾರ 2 × 90 ಆಕತಿ, ಅಂದ್ರೆ 180 ಆಕತಿ. ಥರ್ಡ್ ನಂಬರ್ ಎಷ್ಟಂತಂದು ಕೇಳ್ಯಾರ. 400 ಮೈನಸ್ 60 ಮೈನಸ್ 180, 400 ಮೈನಸ್ 240 ಡಿವೈಡೆಡ್ ಈಜು ಎಷ್ಟು ಬರ್ತೈತಿ ರೀ 60, 160 ಥರ್ಡ್ ನಂಬರ್ ಬರ್ತೈತಿ. ಇಲ್ಲಿ ಒಬ್ಬ ವ್ಯಕ್ತಿ ಒಂದು ತನ್ನದು 30% ಮಂತ್ಲಿ ಇನ್ಕಮ್ ಮ್ಯೂಚುವಲ್ ಫಂಡ್ನಾಗ ಇನ್ವೆಸ್ಟ್ ಮಾಡಿ ಉಳಿದಿದ್ದು
ಹೆಂಡತಿ ಕೈಯಾಗ ಕೊಡ್ತಾನೆ. ಅದ್ರಾಗ ವೈಫ್ 40% ಸ್ಪೆಂಡ್ ಮಾಡ್ತಾಳೆ ಎಜುಕೇಷನ್ದಾಗ. ಮತ್ತು ಉಳಿದಿದ್ದು 21,000 ಉಳಿಯುತ್ತೆ. ಒಂದು ಮಂತ್ಲಿ ಸ್ಯಾಲ್ರಿ ಎಷ್ಟು ಅಂತಂದು ಕೇಳ್ಯಾರ. ಅವನು ಮಂತ್ಲಿ ಸ್ಯಾಲ್ರಿ 100x ತೊಗೊಂಡು 30% ಮ್ಯೂಚುವಲ್ ಫಂಡ್ಸ್ನಾಗ ಇನ್ವೆಸ್ಟ್ ಮಾಡ್ತಾನೆ. 30x ಆಗತ್ತೆ. ರಿಮೈನಿಂಗ್ 70x ಆಗತ್ತೆ. ಇದ್ರಾಗ ಎಜುಕೇಷನ್ ಆಕಿ 40% ಖರ್ಚು ಮಾಡ್ತಾಳೆ, ಅಂದ್ರೆ 28x ಆಗತ್ತೆ. ಇಲ್ಲಿ ಉಳಿದಿದ್ದು ಎಷ್ಟು ರೀ? ಇಲ್ಲಿ 2 3 42x ಆಗತ್ತೆ. ಈ 42x ವ್ಯಾಲ್ಯೂ ಕೊಟ್ಟಾರ್ರಿ. ಇಲ್ಲಿ 21,000 21 ಒಂದ್ಲಿ 21 2x ಆಗತ್ತೆ ರೀ. ನಮ್ದು ಟೋಟಲ್ 100x ಬರ್ಬೇಕಂದ್ರೆ ಮಲ್ಟಿಪ್ಲೈ 50 ಮಾಡೋಣ್ರಿ. 100x ಆಗತ್ತೆ. ಇದು ಇಂಟು 50 ಮಾಡೋಣ್ರಿ. ಅಂದ್ರೆ ಒಂದು ಮಂತ್ಲಿ ಸ್ಯಾಲ್ರಿ 50,000 ಬರ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ 280 ಮೀಟ್ರ್ ಟ್ರೈನ್ ರೀ. 320 ಮೀಟ್ರ್ ಪ್ಲಾಟ್ಫಾರ್ಮ್ 12 ಸೆಕೆಂಡ್ ದಾಡ್ತೈತಿ. ಹಂಗಾದ್ರೆ ಸ್ಪೀಡ್ km/h ಎಷ್ಟು ಅಂತಂದು ಕೇಳ್ಯಾರ. ಡಿಸ್ಟೆನ್ಸ್ 280 + 320 = 12 ಇಂಟು ಸ್ಪೀಡ್. ಇದು 600 / 12 = ಸ್ಪೀಡ್ 50 m/s ಬಂತು. ಇಲ್ಲಿ ಇದನ್ನು ನಮಗೆ km/h ಏನಂತಂದು ಕೇಳ್ಯಾರ. 50 × 18/5 ಮಾಡ್ಬೇಕು. ಇದನ್ನು km/h ಕನ್ವರ್ಟ್ ಮಾಡೋಕೆ. ಅಂದ್ರೆ 180 km/h ಸ್ಪೀಡ್ ಐತಿ ಇಲ್ಲಿ ಟ್ರೈನಿಂದ. ನೋಡಿರಿ, ಇಲ್ಲೇ ಪೈಪ್ ಎ ಒಂದು ಟ್ಯಾಂಕ್ 4 ಅವರ್ನೇ ತುಂಬುತ್ತಾ, ಪೈಪ್ ಬಿ 8 ಅವರ್ನೇ ತುಂಬುತ್ತಾ. ಅವು 2 ಪೈಪ್ನ 2 ಅವರ್ ಓಪನ್ ಮಾಡ್ತಾರೆ, ಆಮೇಲೆ ಎ ಕ್ಲೋಸ್ ಮಾಡ್ತಾರೆ. ಹಂಗಾರು ಉಳಿದಿದ್ದ ಕೆಲಸನ ಬಿ ಎಷ್ಟು ಟೈಮ್ ತೊಗೊಂತಂದು ಅಂತಂದು ಕೇಳ್ಯಾರ. ಇಲ್ಲಿ ನೋಡ್ರಿ, ಪೈಪ್ ಎ 4 ಅವರ್ ತೊಗೊಂತೈತಿ, ಪೈಪ್ ಬಿ 8 ಅವರ್ ತೊಗೊಂತೈತಿ. ಇವ್ಕೂರ್ದು LCM 8 ಬರ್ತೈತಿ. 4 × 8 8 1 A + B 2 + 1 ಅವ್ನು 2 ಅವರ್ ಓಪನ್ ಮಾಡ್ತಾರೆ. ಇಂಟು 2 ಮಾಡ್ಕೋಬೇಕು. ಇಲ್ಲಿ 6 ಬರ್ತೈತಿ ವರ್ಕ್. ಇದು ಟೋಟಲ್ ವರ್ಕ್ 8 ಐತಿ. -6 ಮಾಡಿದ್ವಿ ಅಂದ್ರೆ 2 ವರ್ಕ್ ಉಳಿದಿರ್ತೈತಿ. ಇಲ್ಲಿ ರಿಮೈನಿಂಗ್ ಈ ವರ್ಕ್ನ ಬಿ ಎಷ್ಟು ಟೈಮ್ ಮಾಡ್ತಾನೆ ಅಂತಂದು ಕೇಳೋಣ. 2 / ಎಫಿಷಿಯನ್ಸಿ 1 ಐತಿ. ಅಂದ್ರೆ ಬಿ 2 ಅವರ್ನೇ ಉಳಿದಿದ್ದ ಕೆಲಸ ಮಾಡ್ತಾನೆ. ಇಲ್ಲಿ ಒಂದು ಸಮ್ನ 5,000ನ 2 ಪಾರ್ಟ್ನಾಗ ಇಂಟ್ರೆಸ್ಟ್ ರೇಟಿಗೆ ಕೊಟ್ಟಿರ್ತಾರೆ. 8% 12%. 520 ಟೋಟಲ್ ಇಂಟ್ರೆಸ್ಟ್ ಬರ್ತೈತಿ. 8%ನಾಗ ಎಷ್ಟು ಇನ್ವೆಸ್ಟ್ ಮಾಡ್ಯಾರ ಅಂತಂದು ಕೇಳ್ಯಾರ. ಇಲ್ಲಿ ನಾವು ಟೋಟಲ್ ರೇಟ್ ಕಂಡುಹಿಡೋಣ್ರಿ. ಇದ್ರದ್ದು 520 / 5,000 ಮಾಡಿದ್ವಿ ಅಂದ್ರೆ ಇವು ಟೋಟಲ್ ರೇಟ್ ಬರ್ತೈತಿ ರೀ. ಇಲ್ಲಿ ಅಂದ್ರೆ 5 1 2 ಉಳಿತೈತಿ. 10 10.4 ರೇಟ್. ಇಲ್ಲಿ ಟೋಟಲ್ ರೇಟ್ 10.4 ಬರ್ತೈತಿ. ಮಿಕ್ಸ್ಚರ್ ಆ್ಯಂಡ್ ಅಲಿಗೇಷನ್ ಹಾಕೊಂಡ್ರೆ 8%, 12%, 10.4%. 12 10.4 ಹೋದ್ರೆ 1.6% ಉಳಿತೈತಿ. ಇಲ್ಲಿ 2.4% ಉಳಿತೈತಿ. ಇದು 8 16 8 3 24. 5 ವ್ಯಾಲ್ಯೂ ಕೊಟ್ಟಾರೆ. ಇಲ್ಲಿ 5,000 ಅಂದ್ರೆ 1 ವ್ಯಾಲ್ಯೂ 1,000 ಬರ್ತೈತಿ. ಇಲ್ಲಿ ನಮಗೆ 8%ನಾಗ ಎಷ್ಟು ಇನ್ವೆಸ್ಟ್ ಮಾಡ್ಯಾರ ಅಂತ ಕೇಳ್ಯಾರ. 8% 2 ರೇಷಿಯೋ ಐತಿ. ಇಲ್ಲಿ ಅಂದ್ರೆ 2,000 ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ 8%ನಾಗ. ರಾಹುಲ್ 40 km/h ಸ್ಪೀಡ್ನಾಗ ಹೋದಂದ್ರೆ 5 ಮಿನಿಟ್ಸ್ ಜಲ್ದಿ ಕಾಲೇಜಿಗೆ ಹೋಗಿರ್ತಾನೆ. ಅದ 30 km/h ಹೋದಂದ್ರೆ 10 ನಿಮಿಷ ಲೇಟಾಗಿ ಹೋಗ್ತಾನೆ. ಹಂಗಾರೆ ಕಾಲೇಜಿಗೆ ಎಷ್ಟು ದೂರ ಐತಿ ಅಂತಂದು ಕೇಳ್ಯಾರ. ಇಲ್ಲಿ ನೋಡ್ರಿ, ಡಿಸ್ಟೆನ್ಸ್ ಸೇಮ್ ಐತಿ. ಇಲ್ಲಿ ಡಿಸ್ಟೆನ್ಸ್ 40 km/h 5 ನಿಮಿಷ ಲಗು ಹೋಗ್ಕನ್ರಿ. ಅಂದ್ರೆ ಟೈಮ್ನಾಗ 5 ನಿಮಿಷ ಕಳಬೇಕು. ಅಂದ್ರೆ ಕರೆಕ್ಟ್ ಟೈಮ್ ಆಗತ್ತೆ. ಒಳ್ಳೆ 30 km/h ಒಂದೊಂದ್ರೆ 10 ನಿಮಿಷ ಲೇಟಾಗಿ ಹೋಗ್ತಾನೆ. ಅಂದ್ರೆ ಪ್ಲಸ್ ಮಾಡ್ಬೇಕ್ರಿ. ಅಂದ್ರೆ ಒಂದು ಎಕ್ಯುರೇಟ್ ಟೈಮ್ ಬರ್ತೈತಿ. ಈ 0 ಕ್ಯಾನ್ಸಲ್ ಮಾಡೋಣ್ರಿ. 40 - 20 = 3t + 30. 3t ಈಚೆ ಕಡೆ ಬಂತಂದ್ರೆ ಟಿ ಆಗತ್ತೆ ರೀ. ಅಂದ್ರೆ 50 ಮಿನಿಟ್ ಬರುತ್ತೆ ರೀ ಟೈಮು. ಇಲ್ಲಿ ಡಿಸ್ಟೆನ್ಸ್ ಕೇಳ್ಯಾರ. ಅಂದ್ರೆ 40 × t - 5ನ ಹಾಕೋಣ. 40 × t 50 ಬಂದೈತಿ ರೀ. -5 / 60 ಮಾಡೋಣ. 40 × 45 / 60. 3 15 3 2 2 1 2 2. ಡಿಸ್ಟೆನ್ಸ್ ಕಾಲೇಜ್ 30 km ಐತಿ. ಇಲ್ಲಿ